ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಹೊಳೆ ದಾಸವಾಳ ಅಂತ ಹೇಳ್ತಾರಲ್ವಾ, ಇದು ನೋಡಿ ತೋರಿಸ್ತಾ ಇದ್ದೀನಿ. ನಾನು ಇದ್ರದ್ದು ತಂಬಳಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಎರಡು ಕಲರ್ ಬರುತ್ತೆ, ಒಂದು ಕ್ರೀಮ್ ಮತ್ತೆ ಕೆಂಪು ಕಲರ್ ಇಂದು. ಇದು ಸ್ವಲ್ಪ ಜಾಸ್ತಿಯಾಗಿ ಹೊಳೆ ಸೈಡ್ ನಲ್ಲಿ ಇರುವಂತದ್ದು ಜಾಸ್ತಿ, ಅಥವಾ ಬೆಟ್ಟದಲ್ಲಿ. ಇದಕ್ಕೆ ನಾನು 1 ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆ ಹಾಕೊಂಡಿದ್ದೀನಿ. ಹಾಗೇನೆ 1 ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕೊಂಡಿದ್ದೀನಿ. ಜೀರಿಗೆನ ಹಾಕೊಂಡು ಫಸ್ಟ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು 30 ಸೆಕೆಂಡ್ ಅಥವಾ 1 ನಿಮಿಷ ಆಗೋಷ್ಟು ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಈಗ ನಾನು ಹೊಳೆ ದಾಸವಾಳವನ್ನ ಈ ತರ ತೆಗೆದು ಹಾಕೊಳ್ತಾ ಇದ್ದೀನಿ. ಇದನ್ನ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇದನ್ನ ಈಗ ಸ್ವಲ್ಪ ಇದು ಕೆಂಪಾಗೋ ತನಕ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಆಗಿದೆ. ಇದನ್ನ ಈಗ ತಣ್ಣಗಾಗೋದಕ್ಕೆ ಬಿಡ್ತೀನಿ. ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ಇಟ್ಕೊಳ್ಳೋಣ. ಈಗ ಮಿಕ್ಸಿ ಜಾರ್ಗೆ 1 ಕಪ್ ಹಾಕುವಷ್ಟು ಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ. ತಂಬಳಿ ಆಗಿರೋದ್ರಿಂದ ಸ್ವಲ್ಪ ಕಡಿಮೆನೆ ಕಾಯಿ ಹಾಕೊಳ್ಬೇಕು. ಅದ್ರ ಜೊತೆಗೇನೆ ಈಗ ಹುರಿದಿಟ್ಕೊಂಡಿರುವಂತ ದಾಸವಾಳದ ಹೆಸರು ಹಾಕೊಳ್ತೀನಿ. ಇದಕ್ಕೆ ನೀವು ಮೆಣಸು ಬೇಕು ಅಂದ್ರೆ ಹಾಕೊಳ್ಬೋದು, ಹಸಿಮೆಣಸನ್ನ ನಾನು ಹಾಕೊಂಡಿಲ್ಲ. ಇದನ್ನೀಗ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಸೋಸ್ಕೊಳ್ಬೇಕಂತ ಏನಿಲ್ಲ, ಹಾಗೆ ಹಾಕೊಳ್ತಾ ಇದ್ದೀನಿ ನೀರ. ಇದಕ್ಕೆ 1 ಕಪ್ ಆಗೋಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. ಹಾಗೇನೆ ಇದಕ್ಕೆ 1 ಕಪ್ ಆಗುವಷ್ಟು ಮಜ್ಜಿಗೆನೂ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಹುಳಿಯಾಗಿರುವಂತ ಮಜ್ಜಿಗೆ ಹಾಕೊಂಡ್ರೆ ಚೆನ್ನಾಗಾಗುತ್ತೆ ಇದಕ್ಕೆ. ಹಾಗಾಗಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ, ಉಪ್ಪನ್ನು ಕೂಡ ಹಾಕಿ. ಈ ತಂಬಳಿಗೆ ಒಂದು ಒಗ್ಗರಣೆನ ಹಾಕೊಳ್ತಾ ಇದ್ದೀನಿ. ಆ ಒಗ್ಗರಣೆಗೆ 1 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಒಂದು ಸ್ವಲ್ಪ ಸಾಸಿವೆನೂ ಹಾಕೊಳ್ಳೋದು. ಸಾಸಿವೆ ಸಿಡಿಯೋಕ್ಕೆ ಸ್ಟಾರ್ಟ್ ಆದ ನಂತರ ಒಂದು ಸ್ವಲ್ಪ ಹಿಂಗು ಹಾಕಿ ಸ್ವಲ್ಪ ಕರಿಬೇವನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನ ತಂಬಳಿಗೆ ಹಾಕ್ಕೊಳ್ಳೋದು. ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಹೊಳೆ ದಾಸವಾಳದ ಹೂವಿನ ತಂಬಳಿ ರೆಡಿಯಾಗಿದೆ. ತುಂಬ ಆರೋಗ್ಯಕರವಾಗಿರುವಂಥದ್ದು. ಈ ಸಮಯದಲ್ಲಿ ಮಾಡ್ಕೊಂಡು ತಿಂದರೆ ತಂಪು ಕೂಡ ಆಗುತ್ತೆ. ಇದು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.